ಪ್ರಭು ಅವ್ರು ಹೇಳಿದ್ದು ಇದೇ ರೂಮು, ಆದರೆ ಇಲ್ಲಿಲ್ವಲ್ಲ. ಏನು ಸಿಗಲಿಲ್ಲ ಸರ್, ಎಲ್ಲ ರೂಮು ಚೆಕ್ ಮಾಡಿದ್ವಿ. ಅಡುಗೆ ಮನೆಯಲ್ಲೂ ಏನೂ ಇಲ್ಲ ಸರ್. ಶೋರೂಮಲ್ಲಿ ಏನಿಲ್ಲ ಸರ್. ನೀವು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರಿ ಅಲ್ವಾ ಇನ್ಸ್ಪೆಕ್ಟರ್? ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿ ಒಂದು ಮನೆ ಒಳಗಡೆ ಬಂದಾಗ ಆ ಮನೆ ಸದಸ್ಯರ ಜೊತೆಯಲ್ಲಿ ಕನಿಷ್ಠ ಗೌರವ ಕೊಡಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಏಕಾಏಕಿ ಮಾತಾಡಿದ್ರಿ. ಇಲ್ಲಿ ಪರವಾಗಿಲ್ಲ, ಈ ರಾಡಿ ಮಾಡಿದವ್ರು ಯಾರು, ಮಾಡಿಸಿದವ್ರು ಯಾರು, ಏನು ಹುಡ್ಕೋದಕ್ಕೆ ಇಲ್ಲಿ ಬಂದ್ರಿ ಅದನ್ನಾರು ಹೇಳ್ತೀರಾ ತಾವು? ಐ ಆಮ್ ವೆರಿ ವೆರಿ ಸಾರಿ ಸರ್. ಯಾರೋ ತಪ್ಪು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನಮಗೆ ದಾರಿ ತಪ್ಪಿಸ್ಬಿಟ್ರು. ದಯವಿಟ್ಟು ನಮ್ಮಿಂದ ನಿಮಗೆ ತುಂಬ ತೊಂದರೆ ಆಯಿತು, ಕ್ಷಮಿಸಿ ಸರ್. ರಾಂಗ್ ಇನ್ಫಾರ್ಮೇಷನ್ ಸರ್. ಏನು ಮಾತಾಡ್ತಾ ಇದ್ದೀರಾ? ನಿಮಗೆ ಪವರ್ ಇರ್ಬೋದು ಸರ್, ಅದೇ ಯಾರ ಮನೆಗೆ ಬಂದು ಯಾರ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಅನ್ನೋ ಅರಿವಾದರೂ ಇದೆಯಾ ನಿಮಗೆ? ಕೇಳಿದೆ ಒಳಗೆ ನುಗ್ತೀರಾ, ಬಾಯಿಗೆ ಬಂದಾಗ ಮಾತಾಡ್ತೀರಾ, ಎಲ್ಲರೂ ಹೆದರಿಸ್ತೀರಾ. ಏನೂ ಸಿಗದೆ ಹೋದಾಗ ಸಾರಿ ಸರ್ ತಪ್ಪಾಯಿತು, ರಾಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ತೀರಾ. ಏನು ಸರ್ ಇದು ಆಟಗಳು? ಯಾರು ಕಳಿಸಿದ್ದು ನಿಮ್ಮನ್ನ? ಇಡೀ ಜೀವನ ಕಷ್ಟಪಟ್ಟು ಹೆಸರು ಗಳಿಸಿದ್ದಾರೆ, ನೀತ್ತಾಗಿ ದುಡ್ದಿದ್ದಾರೆ, ಜನರ ಮನಸ್ಸನ್ನ ಗಳಿಸಿದ್ದಾರೆ. ಅಂಥ ಸೂರ್ಯಪ್ರಕಾಶ್ ಮೇಲೆ ಅಲ್ಲ ಸಲ್ಲದ ಅಪವಾದ ಹೊರಿಸಿ ನಾಟಕ ಆಡ್ತಿದ್ದೀರಾ? ಸೂರ್ಯಪ್ರಕಾಶ್ ಮಾಡಿರೋ ಒಳ್ಳೆ ಕೆಲಸಗಳಿಗೆ ನೀವು ಕಾಲಿಗೆ ಬಿದ್ದು ಸಾರಿ ಕೇಳಿದ್ರು ಕಡಿಮೆನೆ. ಸರ್ ನಿಮಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾ ಇದ್ದೀವಿ ಸರ್. ಯಾಕಂದರೆ ನಮ್ಮ ಮನೇಲಿ ಹೇಳ್ಕೊಟ್ಟಿರೋದು ಅದನ್ನೇ. ಕಾನೂನನ್ನ ಕಾಪಾಡಬೇಕಾಗಿರೋರು ನೀವು. ನಿಮ್ಮನ್ನು ನೀವೇ ಸೇಲ್ ಮಾಡಿಕೊಂಡು ನಮ್ಮ ಮೇಲೆ ದೌರ್ಜನ್ಯ ತೋರಿಸಿದ್ರೆ ಹೇಗೆ? ನಮಗೂ ಪವರ್ ಇದೆ ಸರ್, ಅದನ್ನು ಬಳಸ್ಕೊಂಡು ನಾವು ನಿಮ್ಮಿಂದ ತಿರುಗಿ ಬೀಳ್ಬೋದು. ಅದನ್ನು ಮಾಡೋ ಬುದ್ಧಿನೂ ಇದೆ, ಆ ತಾಕತ್ತು ಇದೆ. ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟವ್ರಿಗೆ ಹೋಗಿ ಹೇಳಿ ಈ ಥರ ನಾಟಕಗಳು ಸೂರ್ಯಪ್ರಕಾಶ್ ಅವ್ರ ಮನೇಲಿ ನಡೆಯಲ್ಲ ಅಂತ.